ಇವತ್ತು ಪ್ಯಾಕೆಟ್ ಹಾಲನ್ನ ಬಳಸಿ ತುಪ್ಪನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನು ಕೂಡ ಇಲ್ಲಿ ಪ್ಯಾಕೆಟ್ ಹಾಲು ಯೂಸ್ ಮಾಡೋದು. ಸೊ ಇದೊಂದು ಸೀಕ್ರೆಟ್ ಸಾಮಗ್ರಿನ ಹಾಕಿ ನೀವು ತುಪ್ಪ ಕಾಸಿ ನೋಡಿ, ತುಂಬ ಅಂದರೆ ತುಂಬಾ ರುಚಿ ಬರುತ್ತೆ ಈ ತುಪ್ಪ. ಓಕೆ, ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು 10 ದಿನದ ಕೆನೆ ತೊಗೊಂಡಿದ್ದೀನಿ ಹಾಲಿನ ಮೇಲಿಂದು. ಅಂದರೆ ನಾನು ಇದು ರಾತ್ರಿನೇ ಹೊರಗಿಟ್ಟಿದ್ದ, ಇವಾಗ ಮುಂಜಾನೆ ಮಾಡ್ತಿದ್ದೀನಿ. ಅಂದರೆ ಫ್ರಿಜ್ಲಿಂತ ಒಂದು 4ರಿಂದ 5 ತಾಸು ಆದರೂ ನೀವು ಕೆನೆನ ಹೊರಗಡೆ ಇಡಬೇಕಾಗುತ್ತೆ ಮೊದಲೇ. ಓಕೆ, ಈ ವಿಸ್ಕರ್ಲಿಂತ ಒಂದು 4ರಿಂದ 5 ನಿಮಿಷ ಆಗೋ ತನಕ ನಾನು ಈ ರೀತಿ ಮಾಡಿದ್ದ. ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತೇಳಿ. ಇಲ್ಲಿ ಮೇನ್ ಪಾಯಿಂಟ್, ನೀವು ಫ್ರಿಜ್ಲಿಂತ ಹೊರಗಡೆ ತೆಗೆದ ತಕ್ಷಣ ಈ ರೀತಿ ಬೆಣ್ಣೆ ತೆಗೆದರೆ ಅದು ಬರೋದಿಲ್ಲ. ಹೀಗಾಗಿ ಮೊದಲಿಗೆ ನೀವು 4-5 ತಾಸು ಹೊರಗಡೆ ಇಟ್ಟು ಈ ರೀತಿ ನೀವು ಬೆಣ್ಣೆ ತಕ್ಕೋಬೋದು. ನಾನು ಬೆಣ್ಣೆ ಬಂದಾದಮೇಲೆ ಇಲ್ಲಿ ನೀರು ಹಾಕ್ಕೊಂಡಿನಿ, ಒಂದು 3-4 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ತಿರುಗಿಸ್ತಿದ್ದೀನಿ ಇದೇ ರೀತಿ. ಓಕೆ, ನಮ್ಮ ಬೆಣ್ಣೆ ಬಂದಾಗಿದೆ. ಇವಾಗ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೊ ಪಾಕೆಟ್ ಹಾಲನ್ನ ಯೂಸ್ ಮಾಡ್ತೀನಿ ನಾನಿಲ್ಲಿ. ಫುಲ್ ಕ್ರೀಮ್ ಹಾಲು ಬರುತ್ತೆ ನೋಡಿ, ಅದನ್ನೇ ಯೂಸ್ ಮಾಡಿ ತುಂಬ ಸರಿಯಾಗಿ ಕೆನೆ ಬರುತ್ತೆ ಅದಕ್ಕೆ. ವಾವ್, ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತೇಳಿ. ನಮ್ಮ ಹಳ್ಳಿಯಲ್ಲಿ ಹೈನುಗಾರಿಕೆ ಇದೆ. ನಮ್ಮ ಮನೆಯಲ್ಲಿ ತುಪ್ಪ ತುಂಬನೇ ಸುಲಭವಾಗಿ ಎಲ್ಲರೂ ಮಾಡ್ತಾರೆ. ಹೀಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಮಾಡ್ತಾರೆ ನೋಡಿ ಅದೇ ರೀತಿ ಮಾಡಿ ತೋರಿಸ್ತಿದ್ದೀನಿ. ಬಟ್ ಹಳ್ಳಿಯಲ್ಲಿ ಪ್ಯೂರ್ ಹಾಲು ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಪುಣೆಯಲ್ಲಿ ಇರೋದಲ್ವ, ಹೀಗಾಗಿ ಪಾಕೆಟ್ ಹಾಲನ್ನ ಯೂಸ್ ಮಾಡ್ತೀನಿ. ಡೈರಿ ಹಾಲು ಮತ್ತು ಪಾಕೆಟ್ ಹಾಲು ಎರಡು ಯೂಸ್ ಮಾಡ್ತೀನಿ. ಬಟ್ ಯಾವುದು ಯೂಸ್ ಮಾಡೋದ್ರ ಭೀ ನಡೆಯುತ್ತೆ, ಫುಲ್ ಕ್ರೀಮ್ ಹಾಲು ಯೂಸ್ ಮಾಡಿ. ಓಕೆ, ನೋಡಿ ಬೆಣ್ಣೆ ತೊಗೊಂಡು ಆಗಿದೆ. ಇವಾಗ ಈ ಹಾಲಿಂದ ನಾನು ಪನ್ನೀರ್ ತೊಗೊತೀನಿ. ಇವಾಗ ಇಲ್ಲಿ ಬೆಣ್ಣೆ ತಯಾರಾಗಿದೆ. ಇವಾಗ ಈ ಬೆಣ್ಣೆನ ನಾನು ಕ್ಲೀನಾಗಿ ಒಂದು 4ರಿಂದ 5 ಸಲ ಕ್ಲೀನಾಗಿ ತೊಳ್ಕೊತೀನಿ. ಯಾಕಂದರೆ ಇದು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ ನಾವು ಕೆನೆನ, ಹೀಗಾಗಿ. ಮತ್ತು ನೀವು ಇಲ್ಲಿ ಯಾವುದು ಬ್ರ್ಯಾಂಡಿಂದ ಹಾಲು ಯೂಸ್ ಮಾಡಿದ್ರು ಭೀ ನಡೆಯುತ್ತೆ. ಬಟ್ ಫುಲ್ ಕ್ರೀಮ್ ಹಾಲನ್ನ ಯೂಸ್ ಮಾಡಿ. ಮತ್ತು ಹಾಲು ಕುದಿ ಬಂದಾದಮೇಲೆ ಒಂದು 5 ನಿಮಿಷ ಆಗೋ ತನಕ ಹಾಲಿಗೆ ಕುದಿಸಿ, ಕೆನೆ ತುಂಬಾ ಸರಿಯಾಗಿ ಬರುತ್ತೆ ಅದಕ್ಕೆ. ಓಕೆ, ನಾನು ಇದೇ ರೀತಿ ಒಂದು 4-5 ಸಲ ನಾನು ಕ್ಲೀನಾಗಿ ತೊಳ್ಕೊತಿದ್ದೀನಿ ಮೊದಲಿಗೆ. ಯಾಕಂದರೆ ಅದು ಸ್ಮೆಲ್ ಬರುತ್ತೆ, ನಾವು ಭಾಳಷ್ಟು ದಿನದಿಂದ ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ ಕೆನೆನ, ಹೀಗಾಗಿ. ಮತ್ತು ಲಾಸ್ಟಿಗೆ ಇದರಲ್ಲಿ ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು, ಆ ರೀತಿ ಜಾನ್ ತೊಗೊಳ್ಳಿ. ಓಕೆ, ಇವಾಗ ನಾನು ಗ್ಯಾಸಿನ ಮೇಲೆ ಇಟ್ಟೀನಿ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಅದನ್ನು ಕೈ ಆಡಿಸ್ತಾ ಇದ್ದೀನಿ ನಾನು. ಹಾಗೆ ಬಿಟ್ಟರೆ ಅದು ಉಕ್ಕುತ್ತೆ, ಹೀಗಾಗಿ ಒಂದು ಚಮ್ಮಚಲಿಂದ ಈ ರೀತಿ ಕೈ ಆಡಿಸ್ತಾ ಇರಿ. ಮತ್ತು ಇಲ್ಲಿ ತುಪ್ಪ ಕಾಸೋದಕ್ಕೆ ಹೆಚ್ಚಕಮ್ಮ ಟೈಮ್ ಹಿಡಿಬೋದು. ನಾನು ಜಾಸ್ತಿ ಬೆಣ್ಣೆ ತೊಗೊಂಡಿದ್ದೀನಲ್ವ, ಹೀಗಾಗಿ ನನಗೆ ಒಂದು 10ರಿಂದ 15 ನಿಮಿಷ ಆಗೋ ತನಕ ಟೈಮ್ ಹಿಡಿದಿದೆ ಇದು. ಸೊ ಇಲ್ಲಿ ನೀವು ಕಮ್ಮಿ ತೊಗೊಂಡ್ರೆ ಕಮ್ಮಿ ಕೂಡ ಹಿಡಿಬೋದು ಟೈಮು. ಇವಾಗ ಇಲ್ಲಿ ಒಂದು 10 ನಿಮಿಷ ಆಗಿದೆ, ಪೂರ್ತಿಯಾಗಿ ಕರಗಿದೆ. ತುಪ್ಪ ತಯಾರು ಆಗಿಲ್ಲ ಇನ್ನೂ ಇದು. ಸೊ ಇನ್ನೂ ಒಂದು 5 ನಿಮಿಷ ಬಿಡ್ತಿದ್ದೀನಿ. ಓಕೆ, ಇವಾಗ ಒಂದು 4ರಿಂದ 5 ನಿಮಿಷ ಆಗಿದೆ. ಸೊ ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತೇಳಿ. ಇನ್ನೂ ತುಪ್ಪ ತಯಾರಾಗಿಲ್ಲ. ಸೊ ಇನ್ನೂ ಒಂದು ಸ್ವಲ್ಪ ನಾನಿಲ್ಲಿ ಕುದಿಸ್ತಿದ್ದೀನಿ. ನಾನಿಲ್ಲಿ ಜಾಸ್ತಿ ಬೆಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ, ಹೀಗಾಗಿ ಟೈಮ್ ಕೂಡ ನನಗೆ ಜಾಸ್ತಿ ಹಿಡಿದಿದೆ. ಓಕೆ, ನೋಡಿ ಟೋಟಲಾಗಿ ಒಂದು 15 ನಿಮಿಷ ಆಗಿದೆ. ಇವಾಗ ತುಪ್ಪ ತಯಾರಾಗಿದೆ. ತುಪ್ಪ ತಯಾರಾದಮೇಲೆ ಮತ್ತೆ ಉಕ್ಕುತ್ತೆ ಅದು, ಮತ್ತು ಕೆಳಗಡೆ ಕೂಡ ಅದು ಕೆಂಪಾಗುತ್ತೆ ತಳ. ಅಷ್ಟಾದರೆ ನಮ್ಮ ತುಪ್ಪ ತಯಾರಾಗಿದೆ ಅಂತ ಅರ್ಥ. ಮತ್ತು ಸ್ಮೆಲ್ ಕೂಡ ಬರುತ್ತೆ ಇದ್ರದ್ದು ಘಮ್ ಅಂತೇಳಿ. ಸೊ ಇಷ್ಟಾದರೆ ನಮ್ಮ ತುಪ್ಪ ತಯಾರಾಗಿದೆ ಅಂತ ಅರ್ಥ. ನೋಡಿ ಕೆಳಗಡೆ ಎಲ್ಲ ಕೆಂಪಾಗಿದೆ, ಇವಾಗ ನೋಡ್ತಿರ್ಬೋದು ನೀವು. ಇವಾಗ ನಮ್ಮ ತುಪ್ಪ ತಯಾರಾಗಿದೆ. ಬಿಸಿ ಬಿಸಿ ತುಪ್ಪದಲ್ಲಿ ಒಂದು 2 ವೀಳ್ಯದೆಲೆ ಹಾಕ್ಕೊತಿದ್ದೀನಿ. ಈ ವೀಳ್ಯದೆಲೆ ಹಾಕೋದ್ರಿಂದ ನಮ್ಮ ತುಪ್ಪದ ಸ್ವಾದ ಇನ್ನಷ್ಟು ಹೆಚ್ಚಾಗುತ್ತೆ. ಇತ್ತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಮತ್ತು ಬಿಸಿ ಬಿಸಿಯಾಗಿ ಆಗಿರುವಂತಹ ತುಪ್ಪದಲ್ಲೇ ಹಾಕಬೇಕು ಈ ವೀಳ್ಯದೆಲೆ. ಓಕೆ, ಬಿಸಿಯಾಗಿರುವಂತಹ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಮುಚ್ಚಿಡ್ತೀನಿ ತಣ್ಣಗಾಗೋ ತನಕ. ಅಂದರೆ ಕೆಳಗಡೆ ತಳ ಕೆಂಪಾಗಿತ್ತಂದ್ರೆ ತುಪ್ಪ ತಯಾರಾಗಿದೆ ಅಂತ ಅರ್ಥ. ಓಕೆ, ನೋಡಿ ಒಂದು 10 ನಿಮಿಷ ಆಗೋ ತನಕ ನಾನು ವೀಳ್ಯದೆಲೆ ಹಾಕಿ ಮುಚ್ಚಿಟ್ಟಿದ್ದ. ಸೊ ಇವಾಗ ಸೋಸ್ಕೊಂಡು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಫ್ರೀಜ್ನಲ್ಲಿ ತುಪ್ಪ ಸ್ಟೋರ್ ಮಾಡಿ ಇಡಬಾರ್ದು, ಹೊರಗಡೆನೇ ಇಡಬೇಕಾಗುತ್ತೆ. ಸೋಸ್ಕೊಂಡು ಈ ರೀತಿ ನೀವು ಇದನ್ನು ಒಂದು 4-5 ತಿಂಗಳು ತನಕ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಸೊ ಪ್ಯೂರ್ ಆಗಿರುವಂತಹ ಮರಳು ಆಗಿರುವಂತಹ ತುಪ್ಪ ತಯಾರಾಗಿದೆ. ತುಂಬಾ ಸರಿಯಾಗಿ ಬಂದಿದೆ ತುಪ್ಪ. ಒಂದು ಸ್ವಲ್ಪ ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ವಾವ್, ನೋಡಿ 1 kg ತುಪ್ಪ ಆಗಿದೆ ನಾನು ಕಾಸಿರುವಂತಹ ತುಪ್ಪದಲ್ಲಿ. ಸೊ ಒಂದು 10ರಿಂದ 15 ದಿನ ಕೆನೆ ಇದೆ ಇದು.